ಭಕ್ತರನ್ನ ಕಾಯೋ ದೇವಾಲಯಕ್ಕೆ ಖದೀಮರು ಕನ್ನ. ಸಿಸಿ ಕ್ಯಾಮೆರಾದಲ್ಲಿ ಹುಂಡಿ ಕದ್ದೊಯ್ದ ದೃಶ್ಯ ಸೆರೆ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಎಕ್ಕಲಕಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಖದೀಮರು ಕನ್ನ ಹಾಕಿದ್ದಾರೆ. ಮೊನ್ನೆ ತಡರಾತ್ರಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ನುಗ್ಗಿದ ಕಳ್ಳರು ದೇವಾಲಯದ ಬೀಗ ಮುರಿದು ಹುಂಡಿಯಲ್ಲಿದ್ದ ಸುಮಾರು 2 ಲಕ್ಷ ಕಾಣಿಕೆ ಹಣವನ್ನ ಹುಂಡಿ ಸಮೇತ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಎಕ್ಕಲಕಟ್ಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ಪ್ರಸಿದ್ಧಿ ಪಡೆದಿದ್ದು ವರ್ಷಕ್ಕೆ 1 ಬಾರಿ ಸಮಿತಿಯ ಎಲ್ಲಾ ಸದಸ್ಯರು ಹಾಗೂ ಊರಿನ ಗಣ್ಯರ ಸಮ್ಮುಖದಲ್ಲಿ ಹುಂಡಿಯನ್ನ ತೆರೆಯುತ್ತಿದ್ರು. ಈ ದೇವಾಲಯದ ಹುಂಡಿಯಲ್ಲಿ ಸುಮಾರು 2 ಲಕ್ಷ ಹಣ ಇತ್ತು ಎಂದು ಅಂದಾಜಿಸಲಾಗಿದ್ದು, ದೇವಸ್ಥಾನದ ಅಭಿವೃದ್ಧಿಗೆ ಹಾಗೂ ಜಾತ್ರೆಗೆ ಹುಂಡಿಯಲ್ಲಿದ್ದ ಹಣವನ್ನ ಬಳಕೆ ಮಾಡಿಕೊಳ್ಳಬೇಕಿತ್ತು. ಆದರೆ ಖದೀಮರು ಹುಂಡಿ ಸಮೇತ ಕಾಣಿಕೆ ಹಣವನ್ನ ದೋಚಿದ್ದಾರೆ ಎಂದು ಅರ್ಚಕ ರಾಧಾಕೃಷ್ಣ ತಿಳಿಸಿದರು. ಈ ಎಕ್ಕಲಕಟ್ಟೆ ಆಂಜನೇಯ ಸ್ವಾಮಿ ಇತಿಹಾಸದಲ್ಲಿ ಯಾವತ್ತೂ ಈ ತರದ ಕೆಲಸ ಆಗಿಲ್ಲ. ಇದೇ ಮೊದಲ ಬಾರಿಗೆ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಎಲ್ಲ ಇದನ್ನ ನೋಡಿ ಆಜು ಬಾಜು ಎಲ್ಲ ನೋಡಿ ಮತ್ತೆ ರಾತ್ರಿ ದೇವರು ಉತ್ಸವ ಇತ್ತು ಬೇರೆ ಊರಲ್ಲಿ. ದೇವ್ರು ಬೇರೆ ಊರಿಗೆ ಉತ್ಸವಕ್ಕೆ ಹೋಗಿತ್ತು. ಅದನ್ನೆಲ್ಲ ಬರ್ಸಿಡ್ಲಹಳ್ಳಿ ಅಂತೇಳಿ ಇಲ್ಲೇ ಪಕ್ಕ ಒಂದು 10-15 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಭಕ್ತರ ಮನೆಗೆ ದೇವ್ರು ಹೋಗಿತ್ತು. ರಾತ್ರಿ ಹೋಗಿತ್ತು. ಈ ಸಂದರ್ಭ ನೋಡಿ ಎಲ್ಲ ಜನಗಳೆಲ್ಲ ದೇವ್ರ ಜೊತೆ ಹೋಗಿರ್ತಾರೆ ಅಂದ್ಬಿಟ್ಟು ಈ ಸಂದರ್ಭ ನೋಡಿ ಯಾರೋ ಇದನ್ನೆಲ್ಲ ಸಂಚು ಮಾಡ್ಕೊಂಡೆ ಈ ಕೃತ್ಯ ಮಾಡಿರ್ತಾರೆ. ಇಲ್ಲಿ ನಿಮ್ಗೆ ಯಾರಿಗ ಡೌಟ್ ಇದೆಯಾ? ನಮ್ಗೆ ಯಾರೋ ಡೌಟ್ ಇಲ್ಲ. ಏನಂದ್ರೆ ಅದೇ ಇಲ್ಲೆಲ್ಲ ಬೇರೆ ಬೇರೆಯಿಂದ ಎಲ್ಲ ಕೆಲ್ಸಗಳಿಗೆ ಬಂದಿದ್ರಲ್ಲ, ಎಲ್ಲ ಇಲ್ಲಿದ್ರು. ಸುಮಾರು ಜನ ಇಲ್ಲಿ ಬೇರೆ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ಇದೇನೇನ ಕೆಲಸಗಳು ಮಾಡೋದಕ್ಕೆ ಬೇರೆ ಕಡೆಯಿಂದ ಬಂದು ಎಲ್ಲ ಇಲ್ಲಿದ್ರು. ಅವ್ರುಗಳು ಯಾರಾದ್ರೂ ನೋಡ್ಕೊಂಡು ಮಾಡಿರ್ತಾರ ಅನ್ನೋದು ಒಂದು ಡೌಟ್ ಇದೆ. ಜಿಲ್ಲಾ SP ಅವರು ಇದ್ರ ಬಗ್ಗೆ, ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಚೋಳೂರು ಇನ್ಸ್ಪೆಕ್ಟರ್ ಅವರು ಎಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಇದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಇನ್ನು ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಆಧರಿಸಿ ಖದೀಮರಿಗೆ ಬಲೆ ಬೀಸಲಾಗಿದೆ. ಈ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.